ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಕಲಿಕಾಫಲ 1ಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಅಭ್ಯಾಸ ಹಾಳೆಗಳನ್ನು ತಯಾರು ಮಾಡ್ಕೋಬೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಪ್ರತಿಯೊಂದು ಕಲಿಕಾಫಲಗಳ ಮೇಲೆ ಯಾವ ರೀತಿ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ಬೋದು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಈಗ ಪ್ರತಿಯೊಂದು ಕಲಿಕಾಫಲಗಳ ಮೇಲೆ ಅಭ್ಯಾಸ ಹಾಳೆಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇದಾಗಿ ಕಲಿಕಾಫಲ 1 ಏನು ಹೇಳುತ್ತೆ? ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತ ಇದೆ. ಇದು ಮೌಖಿಕ ಕಲಿಕಾಫಲ ಅಲ್ವಾ? ಇಲ್ಲಿ ಮಕ್ಕಳು ಮಾತಾಡಬೇಕು. ಇಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ನಾವು ಹಮ್ಕೋಬೋದು? ಮೊದಲನೇದಾಗಿ ಟೀಚರೇ ಮಕ್ಕಳಿಗೆ ಕಥೆಯನ್ನು ಹೇಳಿ ಆ ಒಂದು ಕಥೆಗಳ ಕುರಿತು ಪ್ರಶ್ನೆಗಳನ್ನು ಕೇಳ್ತಾ ಮಕ್ಕಳನ್ನು ಸಂಭಾಷಣೆಯಲ್ಲಿ ತೊಡಗಿಸೋದು. ಉದಾಹರಣೆ, ಈಗ ಕರಡಿ ಮತ್ತು ಜೇನು ಈ ಒಂದು ಕಥೆಯನ್ನು ತೆಗೆದುಕೊಳ್ಳೋಣ. ಒಂದು ಕಾಡಿನಲ್ಲಿ ಕರಡಿಯೊಂದು ತನ್ನ ಗುಹೆಯಲ್ಲಿ ವಿಶ್ರಾಂತಿ ಪಡಿತಾ ಇತ್ತು. ಅದಕ್ಕೆ ಜೇನುತುಪ್ಪ ಅಂದರೆ ತುಂಬ ಇಷ್ಟ. ಒಂದು ದಿನ ಜೇನುಗೂಡಿನಿಂದ ಜೇನುತುಪ್ಪ ತಿನ್ನಲು ಹೋದಾಗ ಜೇನು ಹುಳುಗಳು ಅದನ್ನು ಹೆದರಿಸಿ ಓಡಿಸಿದವು. ಕರಡಿಯು ಗುಹೆಗೆ ಮರಳಿತು. ಈ ರೀತಿಯಾಗಿ ಒಂದು ಕಥೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಆ ಕಥೆಯನ್ನು ಹೇಳೋದು. ನಂತರ ಏನು ಚಟುವಟಿಕೆ ಏನು ಮಾಡೋದು? ಇದರಲ್ಲಿ ಶಿಕ್ಷಕರು ಮಕ್ಕಳಿಗೆ ಕಥೆಯನ್ನು ಹೇಳುವುದು, ನಂತರ ಕೆಳಗಿನ ಪ್ರಶ್ನೆಗಳನ್ನು ಕುರಿತು ಸಂಭಾಷಣೆ ನಡೆಸುವುದು. ಪ್ರಶ್ನೆ ಯಾವ ರೀತಿ ಕೇಳ್ಬೋದು? ಕರಡಿ ಎಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು? ಕರಡಿಗೆ ಏನು ತಿನ್ನಲು ಇಷ್ಟ? ಜೇನುಹುಳುಗಳು ಕರಡಿಯನ್ನು ಓಡಿಸಿದಾಗ ಕರಡಿ ಎಲ್ಲಿಗೆ ಹೋಯಿತು? ಈ ರೀತಿಯಾಗಿ ಹೇಳಿದ ಒಂದು ಕಥೆಯ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಮಕ್ಕಳನ್ನು ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳುವುದು. ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಅಭ್ಯಾಸ ಹಾಳೆಯನ್ನು ನೋಡೋಣ. ಇಲ್ಲಿ ಇನ್ನೊಂದು ಕಥೆ ಇದೆ, ಆನೆಯ ನೀರಿನಾಟ. ಕಾಡಿನಲ್ಲಿ ಆನೆಯೊಂದು ತನ್ನ ಸೊಂಡಿಲಿನಿಂದ ನೀರನ್ನು ಸಿಂಪಡಿಸುತ್ತಿತ್ತು. ಅದು ಕಾಡಿನ ಬೇರೆ ಪ್ರಾಣಿಗಳ ಮೇಲೆ ನೀರು ಸಿಂಪಡಿಸುವುದನ್ನು ಇಷ್ಟಪಡುತ್ತಿತ್ತು. ಅದು ಮರಿ ಆನೆಗಳ ಜೊತೆಯಲ್ಲಿ ಆಟವಾಡುತ್ತಿತ್ತು. ಎಲ್ಲ ಆನೆಗಳು ಸೇರಿ ನೀರಿನಲ್ಲಿ ಸಂತೋಷದಿಂದ ಆಟ ಆಡುತ್ತಿದ್ದವು. ಈ ರೀತಿಯಾಗಿ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಿ ನೆಕ್ಸ್ಟು ಈ ಕಥೆಯ ಒಂದು ಮೇಲೆ ಪ್ರಶ್ನೆಯನ್ನು ಕೇಳೋದು. ಆನೆ ಏನನ್ನು ಸಿಂಪಡಿಸುತ್ತಿತ್ತು? ಆನೆ ಯಾರೊಂದಿಗೆ ಆಟವಾಡುತ್ತಿತ್ತು? ಎಲ್ಲ ಆನೆಗಳು ಎಲ್ಲಿ ಆಟವಾಡುತ್ತಿದ್ದವು? ಈ ರೀತಿಯಾಗಿ ನಾವು ಯಾವ ಕಥೆಯನ್ನು ಹೇಳಿರ್ತೀವೋ ಸ್ಪಷ್ಟವಾಗಿ ಇಲ್ಲಿ ನೋಡಿ, ಕಥೆಯನ್ನು ಹೇಳಲೂಬಹುದು ಅಥವಾ ICT ಲಭ್ಯವಿದ್ದರೆ ಒಂದು ವಿಡಿಯೋ ಕೇಳಿಸೋದು, ಕಥೆ ಕೇಳಿಸೋದು. ಆ ಕಥೆಯನ್ನು ಕೇಳಾದ್ಮೇಲೆ ಆ ಕಥೆಯ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಮಕ್ಕಳು ಆ ಕಥೆಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮಕ್ಕಳನ್ನು ಸಂಭಾಷಣೆಯಲ್ಲಿ ತೊಡಗಿಸೋದು. ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಅಭ್ಯಾಸ ಹಾಳೆಯನ್ನು ನೋಡೋದಿದ್ರೆ ಇಲ್ಲಿ ನೋಡಿ, ಹಕ್ಕಿ ಮತ್ತು ಮರ. ಇಲ್ಲಿ ಒಂದು ಮರದ ಮೇಲೆ ಹಕ್ಕಿ ಕುಳಿತಿತ್ತು. ಹಕ್ಕಿ ಸಂತೋಷದಿಂದ ಹಾಡುತ್ತಿತ್ತು. ಒಮ್ಮೆಲೆ ಮಳೆ ಬರಲು ಆರಂಭಿಸಿತು. ಹಕ್ಕಿಯು ಬೇಗನೆ ತನ್ನ ಗೂಡಿನಲ್ಲಿ ಸೇರಿಕೊಂಡು ಬೆಚ್ಚಗೆ ಮಲಗಿತು. ಇಲ್ಲಿ ಯಾವ ರೀತಿ ಚಟುವಟಿಕೆ ಮಾಡ್ಬೋದು? ಇಲ್ಲಿ ಮಕ್ಕಳು ಕೂಡ ಈ ಒಂದು ಕಥೆಯನ್ನು ಓದ್ಬೋದು. ಇವಾಗ ಫಸ್ಟ್ 2 ಕಥೆಯನ್ನು ಶಿಕ್ಷಕರೇ ಮಕ್ಕಳಿಗೆ ಹೇಳಿ, ಇಲ್ಲಿ ನೋಡಿ 3ನೇ ಕಥೆ ಇದನ್ನು ಈ ಒಂದು ಮರ ಓದಕ್ಕೆ ಬರಲ್ಲ ಅಂತಂದರೆ ಇಲ್ಲಿ ಚಿತ್ರ ಕೊಟ್ಬಿಟ್ಟಿದ್ದಾರೆ. ಆ ಚಿತ್ರ ನೋಡ್ಕೊಂಡಾರು ಮಗು ಒಂದು ಶಬ್ದವನ್ನು ಗೆಸ್ ಮಾಡ್ಬೋದಲ್ವಾ? ಇದನ್ನು ಮಕ್ಕಳೇ ಓದ್ಬೋದು ಈ ಪಾಠವನ್ನು. ಅದೇ ರೀತಿಯಾಗಿ ಏನು ಪದಕೋಶ ಇದೆಯಲ್ಲ, ಇಲ್ಲಿ ಗೂಡು, ಮರ, ಮಳೆ, ಹಾಡು, ಹಕ್ಕಿ, ಒಂದು ಪದಕೋಶದ ಮೇಲೆ ಶಿಕ್ಷಕರು ಮಿಂಚುಪಟ್ಟಿಗಳನ್ನು ತಯಾರಿಸೋದು. ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಕರೆದು ಒಂದು ಮಿಂಚುಪಟ್ಟಿಯನ್ನು ತೆಗೆದುಕೊಳ್ಳಲು ಹೇಳಿ ಅವರು ತೆಗೆದುಕೊಂಡ ಮಿಂಚುಪಟ್ಟಿಯಲ್ಲಿರುವ ಪದವನ್ನು ಓದಲು ಹೇಳುವುದು. ಆ ಪದವನ್ನು ಕುರಿತು 3-4 ಸ್ವಂತ ವಾಕ್ಯಗಳಲ್ಲಿ ಮಾತನಾಡಲು ಹೇಳುವುದು. ನೋಡಿ, ಈಗ ಮೊದಲ 2 ಅಭ್ಯಾಸ ಹಾಳೆ ಯಾವ ಥರ ಇತ್ತು? ಶಿಕ್ಷಕರು ಕಥೆಯನ್ನು ಹೇಳೋದು, ಆ ಕಥೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಸಂಭಾಷಣೆಯಲ್ಲಿ ಮಕ್ಕಳನ್ನು ತೊಡಗಿಸೋ ಥರ ಮಾಡೋದು ಅಂತ ಇತ್ತು. ಈಗ 3ನೇ ಒಂದು ಅಭ್ಯಾಸ ಹಾಳೆ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದು ಇಲ್ಲೇ ಒಂದಿಷ್ಟು ಪದಕೋಶದ ಮೇಲೆ ಒಂದು ಫ್ಲ್ಯಾಶ್ ಕಾರ್ಡ್ಸನ್ನು ರೆಡಿ ಮಾಡಿಕೊಂಡು ಏನು ಮಾಡೋದು, ಒಬ್ಬೊಬ್ಬರನ್ನಾಗಿ FLN ಮಕ್ಕಳನ್ನು ಕರೆದುಕೊಂಡು ಆ ಪದವನ್ನು ಅವರಿಗೆ ಓದಲಿಕ್ಕೆ ಕೊಡಬೇಕು. ಈ ಒಂದು ಪದದ ಮೇಲೆ ಅವರೇ ಒಂದು ಸ್ವಂತ ವಾಕ್ಯ ಮಾಡೋ ಥರ ಮಾಡ್ಬೋದು. ಈ ರೀತಿಯಾಗಿ ನೋಡಿ, ಈಸಿ ಆಗಿರುವಂತಹ ಚಟುವಟಿಕೆಗಳನ್ನು ನಾವು ಕಲಿಕಾಫಲದ ಮೇಲೆ, ಕಲಿಕಾಫಲ 1ರ ಮೇಲೆ ಹಮ್ಮಿಕೊಳ್ಬೋದು. ಇನ್ನು ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ದಯಮಾಡಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನೋಡಿಲ್ಲ ಅಂತ ಹೇಳಿದರೆ. ಈ ರೀತಿಯಾಗಿ ಒಂದು FLN ಮಕ್ಕಳಿಗೋಸ್ಕರ ನಾವು ಒಂದು ದಿನದಲ್ಲಿ ಒಂದಿಷ್ಟು ಅವಧಿಯನ್ನು ಮೀಸಲಿಡಬೇಕು. ಅದು ಬೆಳಗ್ಗೆ 9:30ಯಿಂದ 10 ಗಂಟೆವರೆಗೆ ಅಥವಾ ಸಂಜೆ 4ರಿಂದ 4:15 ಈ ರೀತಿಯಾಗಿ ಅವರಿಗೋಸ್ಕರ ಸಪ್ರೇಟ್ ಒಂದು ಪೀರಿಯಡನ್ನು ತಗೋಬೇಕು ಅಂತ DSCRT ಲೈವ್ ಕಾರ್ಯಕ್ರಮದಲ್ಲಿ ತಿಳಿಸಿದ್ರಲ್ವ. ಈ ರೀತಿ
ರೀತಿಯಾಗಿ ಬೇರೆ ಅವಧಿಯನ್ನು ತೆಗೆದುಕೊಂಡಾಗ ನಮಗೆ ಈ ರೀತಿ ಅಭ್ಯಾಸ ಹಾಳೆಗಳನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ಈಸಿ ಆಗುತ್ತೆ. ಈ ಒಂದು ಅಭ್ಯಾಸ ಹಾಳೆಗಳ PDF ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ದಯಮಾಡಿ ಕಾಮೆಂಟ್ ಮಾಡ್ತೀರಾ. ಈ ರೀತಿಯಾದಂತಹ ಬೇರೆ ಬೇರೆ ಅಭ್ಯಾಸ ಹಾಳೆಗಳೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.